ಕೆಲಸ ಮಾಡ್ಕೊಂಡು ಮಕ್ಕಳ ಮನೆ ನೋಡ್ಕೊಂಡು ಅಥವಾ ಬೆಳಗ್ಗೆ ಹೋಗೋದು ಸಾಯಂಕಾಲ ಬರೋದು ಇದ್ದೇ ಇರುತ್ತೆ. ಆದ್ರೆ ಅದಕ್ಕಿಂತ ಮುಖ್ಯವಾದ ಕರ್ತವ್ಯ ಇಲ್ಲಿರೋ ಅಪ್ಪ ಮತ್ತು ತಾಯಿಯಂದಿರು ಯಾರಿದ್ದಾರೆ, ಮಗ ಏನ್ ಮಾಡ್ತಿದ್ದಾನೆ, ಮಗಳು ಏನ್ ಮಾಡ್ತಿದ್ದಾರೆ, ತುಂಬಾ ಹೊತ್ತು ಕಂಪ್ಯೂಟರ್ ಅಲ್ಲೇ ಇದ್ದಾರಾ, ತುಂಬಾ ಹೊತ್ತು ಫೋನ್ ಅಲ್ಲೇ ಇದ್ದಾರಾ, ತುಂಬಾ ದೂರದಲ್ಲಿದ್ದಾರೆ, ಯಾರ ಜೊತೆ ಮಾತಾಡ್ತಿಲ್ಲ, ಯಾವಾಗ್ಲೂ ರೂಮ್ ಹೋಗೋದು ಲಾಕ್ ಹಾಕೊಂಡೇ ಕೂತಿರ್ತಾರೆ, ಏನಾಗ್ತಿದೆ, ತುಂಬಾ ಇದು ದೂರದಲ್ಲಿದ್ದಾರೆ, ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಗ ನೀವು ಆಗ ಎಚ್ಚೆತ್ಕೊಳ್ಬೇಕು. ಒಂದು ಸಲ ನಿಮಗೆ ಅಯ್ಯೋ ಹೋಗ್ಲಿ ಬಿಡಿ ಏನು ಇಲ್ಲ, ಆ ಒಂದು ಹೋಗ್ಲಿ ಬಿಡು ಅನ್ನೋದು ಎಲ್ಲಿಗೋ ಹೋಗಿ ನಿಲ್ಸುತ್ತೆ ನಿಮ್ಮನ್ನ. ಆಯ್ತಾ? ಒಂದು ಸತಿ ಹೋಗಿ ಏನಪ್ಪ ಏನ್ ಮಾಡ್ತಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ, ಯಾರ ಜೊತೆ ಮಾತಾಡ್ತೀಯ, ನಿನ್ ಫ್ರೆಂಡ್ಸ್ ಯಾರು, ಕರ್ಸು ನಿನ್ ಫ್ರೆಂಡ್ಸ್ ನ ಮಾತಾಡೋಣ, ಏನ್ ಓದ್ತಿದ್ಯಾ, ಹೋಗ್ತಿದ್ಯಾ ಶಾಲೆಗೆ, ಒಂದ್ಸತಿ ಸ್ಕೂಲ್ ಫೋನ್ ಮಾಡಿ ಹೆಂಗಿರ್ತಾನೆ ಶಾಲೆಯಲ್ಲಿ, ಮಗ ಆಕ್ಟಿವ್ ಆಗಿದಾನ, ಓದ್ತಿದಾನ, ಅಥವಾ ಶಾಲೆಗೆ ಅಟೆಂಡ್ ಆಗ್ತಿದ್ದಾನೆ, ಶಾಲೆಗೆ ಕಾಲೇಜ್ಗೆ ಹೋಗ್ತೀನ ನೆಪದಲ್ಲಿ ಎಲ್ಲೋ ಹೋಗ್ತಿದಾನ, ಅದು ಒಂದು ಸತಿ ಒಂದೇ ಒಂದು ಸತಿ ನೀವು ಎಚ್ಚೆತ್ಕೊಂಡು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡಾಗ ನೀವು ಅಲ್ಲಿ ಸರಿ ಮಾಡಿದ್ದೀರಾ, ನಿಮ್ಮ ತಂದೆ ತಾಯಿ ಅನ್ನೋ ಒಂದು ಕರ್ತವ್ಯ ಸರಿಯಾಗಿ ಮಾಡಿದ್ದೀರಿ. ಆಯ್ತಾ? ನೀವು ಗಿಡ ಬೆಳೆಯುವಾಗೆ ಅದನ್ನ ಚೂಟ್ ಬಿಟ್ರೆ ಎಷ್ಟೋ ದೊಡ್ಡ ಅಪಘಾತನ ನಾವು ತಡಿಬಹುದು. ಆ ಕರ್ತವ್ಯ ನಿಮ್ದು ಇರುತ್ತೆ. ಮುಂದಾದಾಗ ನಾವೇನ್ ಕರ್ತವ್ಯ ಮಾಡೋದು ನಾನ್ ಮಾಡೇ ಮಾಡ್ತೀವಿ, ಅದನ್ನ ಮುಂದೆ ಇಲ್ಲದೆ ಇರೋ ತರ ಮಾಡುವಂತ ಕರ್ತವ್ಯ ನಮ್ದಿದೆ, ನಾವು ಮಾಡೇ ಮಾಡ್ತೇವೆ.